ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋದಿ ಇರೋದ್ರಿಂದ ಅಲ್ಲಿಂದ ಈಸಿಯಾಗಿ ಬರ್ತಾ ಇದೆ. ನಮಗೇನು ತೊಂದರೆ ಆಗ್ತಾಯಿಲ್ಲ, ಬಟ್ ಬೇರೆ ದೇಶಗಳಿಗೆ ತೊಂದರೆ ಆಗ್ತಾ ಇದೆ ಅಷ್ಟೇ. ಸೊ ಮೋದಿ ಇರೋದ್ರಿಂದ ವಿ ಆರ್ ಆಲ್ ಸೇಫ್. ಇದ್ದಕ್ಕಿದ್ದಂಗೆ 4 ರೂಪಾಯಿ ಪೆಟ್ರೋಲ್ ಮೇಲೂ ಡೀಸೆಲ್ ಮೇಲೂ ಕೂಡ ರೇಟ್ ಜಾಸ್ತಿ ಆಯ್ತು. ಆ ಫೀಲ್ ಹೊರೆ ಅನ್ಸಲ್ವಾ ಸರ್ ಜನರಿಗೆ? ಹೊರೆ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಸದ್ಯಕ್ಕೇನು ಅಂಥ ಹೊರೆ ಏನು ಆಗ್ತಾ ಇಲ್ಲ. ಮುಂದೆ ಅವರು ಕಮ್ಮಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಸ್ಟ್ರೈಟ್ ಆಫ್ ಅಮ್ರೂಸ್ ಇರೋ ಪ್ರಾಬ್ಲಮ್ ಆಗಿರೋದ್ರಿಂದ ಸದ್ಯಕ್ಕೆ ರೇಟ್ ಜಾಸ್ತಿ ಆಗಿದೆ. ಅದೇನೋ ಸಾಲ್ವ್ ಆಯಿತು ಅಂದರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಕಮ್ಮಿ ಆಗುತ್ತೆ. ಕೆಲವು ತಜ್ಞರು ಹೇಳ್ತಾರೆ ಜಸ್ಟ್ ಇದಿನ್ನೂ ಟ್ರೈಲರ್ ಅಷ್ಟೇ ಬಿಡುಗಡೆ, ಸಿನಿಮಾ ದೊಡ್ಡದಿದೆ ಅಂತಾರೆ. ಏನು ದೊಡ್ಡದೇನಾಗಲ್ಲ, ದೊಡ್ಡದು ಆಗೋದು ಇಲ್ಲ. ಮೋದಿರವ್ರವರೆಗೂ ಏನು ದೊಡ್ಡದಾಗಲ್ಲ. ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳೋದು ಸರ್? ಇಲ್ಲೂ ಕೂಡ ಕೆಲವೊಂದು ದುಬಾರಿ ಆಗ್ತಿದ್ದಾರೆ. ಈ ಕಾಂಗ್ರೆಸ್ ಇರೋದ್ರಿಂದ ಎಲ್ರಿಗೂ ಪ್ರಾಬ್ಲಮ್. BJP ಇದ್ರೆ ಯಾವ್ದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಒಂದು ಕಡೆ ಫ್ರೀ ಕೊಟ್ಬಿಟ್ಟು ಇನ್ನೊಂದು ಕಡೆ ಬೆಲೆ ಏರ್ಸೋದು, ಗ್ಯಾರಂಟಿಗಳನ್ನು ಕೊಟ್ಟು ಒಂದು ಕಡೆ ಫ್ರೀ ಕೊಡೋದು, ಇನ್ನೊಂದು ಕಡೆ ಬೆಲೆ ಏರ್ಸೋದು. ಯಾರು ಏನು ಗ್ಯಾರಂಟಿ ಈ ಥರ ಫ್ರೀ ಕೊಡಿ ಅಂತ ನಾವು ಯಾರು ಕೇಳಲಿಲ್ಲ. ನಾವು ದುಡ್ಕೊಂಡು ತಿಂತಿದ್ವಿ. ಫ್ರೀ ಗ್ಯಾರಂಟಿ ಕೊಟ್ಟಿರೋದು ಎಲ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಬಸ್ಗಳಲ್ಲಿ ಹತ್ತಕ್ಕಾಗ್ತಿದೆಯಾ ಸರ್ ಗಂಡಸರು? ಇವಾಗ ಆಗ್ತಾ ಇದೆ, ಮೊದಲು ಆಗ್ತಾ ಇರಲಿಲ್ಲ. ಈಗ ಓಕೆ, ಸದ್ಯಕ್ಕೆಲ್ಲ ತಗ್ಗಿದೆ. ಸೊ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರಲ್ಲ, ಅದೆಲ್ಲ ವಾಪಸ್ ತೊಗೊಂಡ್ರೆ ಒಳ್ಳೆಯದು. ಅದು ಕೊಡೋ ಬದಲು ಅಟ್ಲೀಸ್ಟ್ ಎಜುಕೇಷನ್ನು, ಆಮೇಲೆ ಹಾಸ್ಪಿಟ್ಲ್ ಬಿಲ್ಸು ಅವಕ್ಕೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಈ ಹೋಗ್ಬಿಟ್ಟಿದ್ದು ಕರೆಂಟ್ ಬಿಲ್ಲು ಫ್ರೀಯಾಗಿ ಆಗ್ತಿದೆಯಾ ಅಂತ ಪ್ರಶ್ನೆ ಸರ್. ಯಾರ ಮನೆಗಳು ಆಗ್ತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಿದೆ ಅಂತಿದ್ದಾರೆ. ಅದೇ ಒಂದು ಕಡೆ ಫ್ರೀ ಕೊಟ್ಬಿಟ್ಟು ಇನ್ನೊಂದು ಕಡೆ ಏರಿಸ್ತಾ ಇದ್ದಾರೆ. ಏನು ಪ್ರಯೋಜನ ಇಲ್ಲ. ಈ KSRTCನೂ ಅಷ್ಟೇ. ವಾಟ್ರ್ ಬಿಲ್ ನೋಡಿ, ತಿಂಗಳಿಗೆ ಎಷ್ಟು 400-500 ಬರ್ತಾಯಿತ್ತು, ಈಗ 1000 ರೂಪಾಯಿ ಬರ್ತಾ ಇದೆ. ಸೈಲೆಂಟಾಗಿ ಏರಿಸ್ತಾ ಇದ್ದಾರೆ. ಯಾರು ಕೇಳ್ತಾನೋ ಇಲ್ಲ ಪ್ರಶ್ನೆ. ಲೆಕ್ಕಾಚಾರದಲ್ಲಿ ಹಾಂ, ಪೈಸೆ 1 ರೂಪಾಯಿ ಎಕ್ಸ್ಕೊಂಡು ಜನರಿಗೆ ಗೊತ್ತಾಗಲ್ವಲ್ಲ, 1 ರೂಪಾಯಿ ಎಕ್ಸ್ಟ್ರಾ ಹೋದ್ರೆ. ಸೊ ಇದೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ವಾಪಸ್ ತಗೊಂಡು ಏನೋ ಲೈಕ್ ಏನದೇ ಏನೋ ಎಜುಕೇಷನ್ನು, ಮೆಡಿಕಲ್ ಬಿಲ್ಸ್ ಅಂಥದಕ್ಕೆ ಫ್ರೀಯಾಗಿ ಮಾಡಿದ್ರೆ ಓಕೆ. ಈ ಥರ ಇಲ್ಲಾಂದ್ರೆ ಜೀವನ ಬರ್ಬೋದಾಗುತ್ತೆ. ಮೊನ್ನೆಯಿಂದ ಪೆಟ್ರೋಲು ಡೀಸೆಲ್ ಇದ್ದಕ್ಕಿದ್ದಂಗೆ 4 ರೂಪಾಯಿ ಏರಿಕೆ ಮಾಡಿದ್ರು. ಮೊನ್ನೆ ಯಾವುದೋ ಮೋದಿ ಸಂದೇಶ ಕೊಟ್ಟರು, ಎಲ್ಲ ಕಡಿಮೆ ಮಾಡಿ ಒಡವೆ ತಗೋಬೇಡಿ ಅಂತೇಳಿ. ಹಿಂಗೆ ಆದರೆ ಹೆಂಗೆ ಜೀವನ ಅಂತೇಳಿ? ಹಂಗೆ ಜೀವನ ಅಂದರೆ ಒಂದೇ ಮಾತು, ಅದು ಜೀವನ ಮಾಡಿ ಸಸ್ತಾ ಇರೋದು ಒಂದೇ, ಟಿಪ್ 20 ಸಾಯಬೇಕು ಅಷ್ಟೇ. ತಗೊಂಡು ಸಾಯ್ಬೇಕು ಅಂತ, ಅದು ಬೇರೆ ಏನಿಲ್ಲ. ಅದು ಏನು ಮಾಡೋಣ, ಇನ್ನೂ ಜಾಸ್ತಿ ಪೇಮೆಂಟ್ ಎಲ್ಲ ಹಂಗೆ ಇದೆ, ಇನ್ಕ್ರೀಸ್ ಆಗ್ತಾ ಇಲ್ವಾ? ಬೇರೆ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ, ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಗೌರ್ಮೆಂಟ್ ನೋಡಿದ್ರೇನ ಇನ್ನೂ ಪಬ್ಲಿಕ್ ಬಡವರಿಗೆ ಏನು ಮಾಡ್ತಾ ಇಲ್ವಾ? ಎಲ್ಲ ಹಿಂಗೆ ರೇಟ್ ಜಾಸ್ತಿ ಆಗ್ತಾ ಹೋದ್ರೆ ಹಿಂಗೆ ಬದುಕೋದು ಅಂತೇಳಿ ಅದೇ ಹೇಳ್ತಾ ಇರೋದು. ಟಿಪ್ 20 ಲಾಸ್ಟ್ ಚಾನ್ಸ್.